ಓಂ ಶಾಂತಿ. ತಾರೀಕು 23/6/2024. ಅವ್ಯಕ್ತ ಬಾಬ್ದಾದ. ರಿವೈಸ್ ತಾರೀಕು 19/3/2000. ನಿರ್ಮಾಣ ಮತ್ತು ನಿರಹಂಕಾರದ ಸಮತೋಲನದಿಂದ ಆಶೀರ್ವಾದದ ಖಾತೆಯನ್ನು ಜಮಾ ಮಾಡಿ. ಇಂದು ಬಾಬ್ದಾದ ಅವರು ತಮ್ಮ ಹೋಲಿ ಹ್ಯಾಪಿ ಹಂಸಗಳ ಸಭೆಯಲ್ಲಿ ಬಂದಿದ್ದಾರೆ. 4 ಕಡೆ ಹೋಲಿ ಹಂಸಗಳು ಕಾಣಿಸುತ್ತಿವೆ. ಹೋಲಿ ಹಂಸಗಳ ವಿಶೇಷತೆ ಎಲ್ಲರೂ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಸದಾ ಹೋಲಿ ಹ್ಯಾಪಿ ಹಂಸ ಎಂದರೆ ಶುದ್ಧ ಮತ್ತು ಸ್ಪಷ್ಟ ಹೃದಯದವರು ಎಂದರ್ಥ. ಇಂತಹ ಪವಿತ್ರ ಹಂಸಗಳ ಶುದ್ಧ ಮತ್ತು ಶುಭ್ರ ಹೃದಯದಿಂದಾಗಿ ಎಲ್ಲ ಶುಭ ಹಾರೈಕೆಗಳು ಸಹಜವಾಗಿ ಪೂರ್ಣವಾಗುತ್ತದೆ. ಯಾವಾಗಲೂ ಸಂತೃಪ್ತ ಆತ್ಮರಾಗಿರುತ್ತಾರೆ. ಶ್ರೇಷ್ಠ ಸಂಕಲ್ಪವನ್ನು ಮಾಡಿದಿರಿ ಹಾಗೂ ಪೂರ್ಣಗೊಂಡಿತು. ಅದಕ್ಕಾಗಿ ಪರಿಶ್ರಮ ಪಡಬೇಕಾಗಿಲ್ಲ. ಯಾಕೆ? ಬಾಬ್ದಾದ ಅವರಿಗೆ ಶುದ್ಧ ಹೃದಯದವರು ಎಲ್ಲರಿಗಿಂತ ಪ್ರಿಯರಾಗಿದ್ದಾರೆ ಮತ್ತು ಹತ್ತಿರದವರಾಗಿದ್ದಾರೆ. ಸ್ವಚ್ಛ ಹೃದಯದವರು ಸದಾ ಬಾಬ್ದಾದ ಅವರ ಹೃದಯ ಸಿಂಹಾಸನಾಧಾರಿಗಳಾಗಿದ್ದಾರೆ ಹಾಗೂ ಸರ್ವಶ್ರೇಷ್ಠ ಸಂಕಲ್ಪಗಳು ಪೂರ್ಣವಾಗುವ ಕಾರಣ ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಮಾತಿನಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಸರಳ ಮತ್ತು ಸ್ಪಷ್ಟ ಒಂದೇ ಸಮಾನ ಕಾಣುತ್ತಾರೆ. ಸರಳತೆಯ ಲಕ್ಷಣವಾಗಿದೆ. ಮನಸ್ಸು, ಬುದ್ಧಿ, ಮಾತು ಒಂದೇ ಸಮಾನವಾಗಿರುತ್ತದೆ. ಮನಸ್ಸಿನಲ್ಲಿ ಒಂದು, ಮಾತಿನಲ್ಲಿ ಇನ್ನೊಂದು. ಇದು ಸರಳತೆಯ ಲಕ್ಷಣವಲ್ಲ. ಸರಳ ಸ್ವಭಾವದವರು ಸದಾ ನಿರ್ಮಾಣ ಚಿತ್ತರು, ನಿರಹಂಕಾರಿಗಳು, ನಿಸ್ವಾರ್ಥಿಗಳೂ ಆಗಿರುತ್ತಾರೆ. ಹೋಲಿ ಹಂಸಗಳ ವಿಶೇಷತೆಯಾಗಿದೆ ಸರಳ ಚಿತ್ತ, ಸರಳ ಮಾತು, ಸರಳ ವರ್ತನೆ, ಸರಳ ದೃಷ್ಟಿ. ಈ ವರ್ಷ ಬಾಬ್ದಾದ ಅವರು ಎಲ್ಲ ಮಕ್ಕಳಲ್ಲಿ 2 ವಿಶೇಷತೆಗಳನ್ನು ನೋಡಲು ಬಯಸುತ್ತಾರೆ. ನಡವಳಿಕೆಯಲ್ಲಿ ಮತ್ತು ಮುಖದಲ್ಲಿ. ಎಲ್ಲರೂ ಕೇಳುತ್ತಾರೆ, ಮುಂದೆ ಏನು ಮಾಡಬೇಕು? ಈ ಸೀಸನ್ನಿನ ವಿಶೇಷ ಸಮಾಪ್ತಿಯ ನಂತರ ಏನು ಮಾಡಬೇಕು ಎಂದು ಎಲ್ಲರೂ ಯೋಚಿಸುತ್ತೀರಲ್ಲವೇ? ಮುಂದೆ ಏನಾಗುತ್ತದೆ? ನಂತರ ಏನು ಮಾಡಬೇಕು? ಸೇವೆಯ ಕ್ಷೇತ್ರದಲ್ಲಿ ಬಹುತೇಕ ಉತ್ತಮ ಪ್ರಗತಿ ಸಾಧಿಸಿ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮುನ್ನಡೆದಿದ್ದಾರೆ. ಈ ಪ್ರಗತಿಗಾಗಿ ಬಾಬ್ದಾದ ಕೂಡ ತಮ್ಮನ್ನು ಅಭಿನಂದಿಸುತ್ತಾರೆ. ತುಂಬಾ ಒಳ್ಳೆಯದು, ತುಂಬಾ ಒಳ್ಳೆಯದು, ತುಂಬಾ ಒಳ್ಳೆಯದು. ಇದರೊಂದಿಗೆ ಫಲಿತಾಂಶದಲ್ಲಿ ಒಂದು ವಿಷಯ ಕಾಣಿಸಿಕೊಂಡಿತು. ನಾನು ಅದನ್ನು ಹೇಳಬೇಕೇ? ಟೀಚರ್ಸ್ ಹೇಳುತ್ತಾರೆಯೇ? ಡಬಲ್ ವಿದೇಶಿಯರು ಹೇಳುತ್ತಾರೆಯೇ? ಪಾಂಡವರು ಹೇಳುತ್ತಾರೆಯೇ? ಕೈ ಎತ್ತಿರಿ, ಆಗ ಮಾತ್ರ ಹೇಳುತ್ತೇವೆ, ಇಲ್ಲದಿದ್ದರೆ ಇಲ್ಲ. ಎಲ್ಲರೂ ಕೈ ಎತ್ತಿದರು. ಬಹಳ ಒಳ್ಳೆಯದು. ಯಾವ ಒಂದು ವಿಷಯವನ್ನು ನೋಡಿದೆವೋ? ಏಕೆಂದರೆ ಇವತ್ತು ಸೂಕ್ಷ್ಮವತನದಲ್ಲಿ ಬಾಬ್ದಾದ ಪರಸ್ಪರ ಸಂಭಾಷಣೆಯನ್ನು ನಡೆಸಿದರು. ಹೇಗೆ ಸಂಭಾಷಣೆಯನ್ನು ಮಾಡುತ್ತಾರೆ? ಬಾಬ್ ಹಾಗೂ ದಾದಾ ಇಬ್ಬರು ಹೇಗೆ ಪರಸ್ಪರ ಸಂಭಾಷಣೆಯನ್ನು ಮಾಡುತ್ತಾರೆ? ಈ ಜಗತ್ತಿನಲ್ಲಿ ತಾವು ಮೋನೋ ಆಕ್ಟಿಂಗ್ ಮಾಡುತ್ತೀರಲ್ಲವೇ? ಬಹಳ ಚೆನ್ನಾಗಿರುವುದನ್ನು ಮಾಡುತ್ತೀರಿ. ತಮ್ಮ ಭೌತಿಕ ಜಗತ್ತಿನಲ್ಲಿ ಒಂದು ಆತ್ಮ 2 ಪಾತ್ರವನ್ನು ಮಾಡುತ್ತದೆ ಹಾಗೂ ಬಾಬ್ ದಾದಾ 2 ಆತ್ಮಗಳು ಒಂದು ಶರೀರವಾಗಿದ್ದಾರೆ. ವ್ಯತ್ಯಾಸವಿದೆಯಲ್ಲವೇ? ಹಾಗಾಗಿ ಇದು ಬಹಳ ಮೋಜಿನ ವಿಷಯವಾಗಿದೆ. ಹಾಗಾಗಿ ಇಂದು ಇಬ್ಬರ ಆತ್ಮಿಕ ಸಂಭಾಷಣೆಯು ಸೂಕ್ಷ್ಮವತನದಲ್ಲಿ ನಡೆಯಿತು. ಯಾವ ವಿಷಯದ ಮೇಲೆ? ಬ್ರಹ್ಮ ಬಾಬಾ ಅವರಿಗೆ ಯಾವ ಉತ್ಸಾಹವಿದೆ ಎಂದು ತಮ್ಮೆಲ್ಲರಿಗೂ ತಿಳಿದಿದೆಯಲ್ಲವೇ? ಚೆನ್ನಾಗಿ ತಿಳಿದಿದೆಯಲ್ಲವೇ? ಬ್ರಹ್ಮ ಬಾಬಾ ಅವರ ಉತ್ಸಾಹವು ಬಹಳ ಬೇಗ ಆಗಬೇಕು ಎನ್ನುವುದಾಗಿತ್ತು. ಹಾಗಾಗಿ ಬ್ರಹ್ಮ ಬಾಬಾ ಅವರಿಗೆ ಶಿವಬಾಬಾ ಹೇಳಿದರು, ವಿನಾಶ ಅಥವಾ ಪರಿವರ್ತನೆಯನ್ನು ಮಾಡುವುದು ಒಂದು ಚಪ್ಪಾಳೆಯೂ ಅಲ್ಲ, ಚಿಟಕಿ ಹೊಡೆಯುವ ಮಾತಾಗಿದೆ. ಆದರೆ ತಾವು ಮೊದಲು 108 ಅಲ್ಲ, ಅರ್ಧ ಮಾಲೆಯನ್ನಾದರೂ ಮಾಡಿ ತೋರಿಸಿ. ಆಗ ಬ್ರಹ್ಮ ಬಾಬಾ ಏನು ಉತ್ತರ ಕೊಟ್ಟಿರಬಹುದು ಹೇಳಿ? ತಯಾರಾಗುತ್ತಿದ್ದಾರೆ. ಒಳ್ಳೆಯದು. ಅರ್ಧ ಮಾಲೆಯಾದರೂ ತಯಾರು ಆಗಿದೆಯೇ? ಪೂರ್ತಿ ಮಾಲೆಯ ಮಾತನ್ನು ಬಿಟ್ಟು ಬಿಡಿ. ಅರ್ಧ ಮಾಲೆಯಾದರೂ ತಯಾರಾಗಿದೆಯೇ? ಎಲ್ಲರೂ ನಗುತ್ತಿದ್ದಾರೆ. ನಗುತ್ತಿದ್ದಾರೆಂದರೆ ಏನೋ ಇದೆ. ಅರ್ಧ ಮಾಲೆ ತಯಾರಿದೆ ಎನ್ನುವವರು ಒಂದು ಕೈ ಎತ್ತಿ. ತಯಾರಾಗಿದೆಯಾ? ಬಹಳ ಕಡಿಮೆ ಇದ್ದಾರೆ. ತಯಾರು ಆಗುತ್ತಾ ಇದೆ ಎನ್ನುವವರು ಕೈ ಎತ್ತಿ.
ಬಹಳಷ್ಟು ಮಕ್ಕಳು ಆಗುತ್ತಾ ಇದೆ ಎಂದು ಹೇಳುತ್ತಾರೆ. ಮತ್ತು ಅಲ್ಪಸಂಖ್ಯಾತರು ಆಗಿದೆ ಎಂದು ಹೇಳುತ್ತಾರೆ. ತಾವು ತಯಾರಾಗಿದ್ದೇವೆ ಎಂದು ಕೈಯೆತ್ತಿದವರಿಗೆ ಬಾಬ್ದಾದ ಹೇಳುತ್ತಾರೆ, ದಯವಿಟ್ಟು ತಮ್ಮ ಹೆಸರನ್ನು ಬರೆದುಕೊಡಿ. ಇದು ಒಳ್ಳೆಯದು ಅಲ್ಲವೇ? ಬಾಬ್ದಾದ ಮಾತ್ರ ನೋಡುತ್ತಾರೆ ಮತ್ತು ಯಾರೂ ನೋಡುವುದಿಲ್ಲ. ಅಂತಹ ಉತ್ತಮ ಅಭ್ಯರ್ಥಿ ರತ್ನಗಳು ಯಾರೆಂದು ಬಾಬ್ದಾದ ನೋಡುತ್ತಾರೆ. ಹಾಗಾಗಬೇಕೆಂದು ಬಾಬ್ದಾದ ಕೂಡ ಅರ್ಥ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವರ ಹೆಸರುಗಳನ್ನು ತೆಗೆದುಕೊಳ್ಳಿ, ಇವರ ಫೋಟೋ ತೆಗೆಯಿರಿ. ಹಾಗಾದರೆ ಬ್ರಹ್ಮ ಬಾಬಾ ಏನೆಂದು ಉತ್ತರ ಕೊಟ್ಟರು? ನೀವೆಲ್ಲರೂ ಒಳ್ಳೆಯ ಉತ್ತರ ಕೊಟ್ಟಿದ್ದೀರಿ. ತಾವು ಚಿಟಿಕಿ ಹೊಡೆದರೆ ಅವರು ತಯಾರಾಗುತ್ತಾರೆ. ಅಷ್ಟೇ ಸಮಯ ಸಾಕು ಎಂದು ಬ್ರಹ್ಮ ಬಾಬಾ ಹೇಳಿದರು. ಹಾಗಾಗಿ ಇದು ಒಳ್ಳೆಯ ಮಾತಲ್ಲವೇ? ಹಾಗೆಯೇ ಶಿವತಂದೆ ಕೇಳಿದರು, ಒಳ್ಳೆಯದು, ಪೂರ್ತಿ ಮಾಲೆ ತಯಾರಾಗಿದೆಯಾ? ಅರ್ಧ ಮಾಲೆಯ ಉತ್ತರವಂತೂ ಸಿಕ್ಕಿತು. ಪೂರ್ತಿ ಮಾಲೆಯ ಬಗ್ಗೆ ಕೇಳಿದೆವು, ಅದಕ್ಕೆ ಸ್ವಲ್ಪ ಸಮಯ ಬೇಕು ಎಂದು ಹೇಳಿದರು. ಈ ವಾರ್ತಾಲಾಪ ನಡೆಯುತ್ತಿತ್ತು. ಸ್ವಲ್ಪ ಸಮಯ ಯಾಕೆ ಬೇಕು? ಸಂಭಾಷಣೆಯಲ್ಲಂತೂ ಪ್ರಶ್ನೆ ಉತ್ತರ ನಡೆಯುತ್ತಿರುತ್ತದೆ ಅಲ್ಲವೇ? ಯಾಕೆ ಸ್ವಲ್ಪ ಸಮಯ ಬೇಕು? ವಿಶೇಷವಾಗಿ ಯಾವುದರ ಕೊರತೆ ಇರುವ ಕಾರಣ ಅರ್ಧ ಮಾಲೆ ನಿಂತು ಹೋಗಿದೆ. ಎಲ್ಲಾ ಕಡೆಯ ಅನೇಕ ಮಕ್ಕಳು ಪ್ರತಿಯೊಂದು ಭಾಗದವರನ್ನು ಎಮರ್ಜ್ ಮಾಡುತ್ತಾ ಹೋದರು. ಹೇಗೆ ತಮ್ಮ ಝೋನ್ ಇದೆಯೋ ಹಾಗೆಯೇ ಒಂದೊಂದು ಝೋನ್ ಅಲ್ಲ, ಝೋನ್ ಅಂತೂ ಬಹಳ ದೊಡ್ಡದಾಗಿರುತ್ತದೆ ಅಲ್ಲವೇ? ಹಾಗಾಗಿ ಒಂದೊಂದು ವಿಶೇಷ ಪಟ್ಟಣವನ್ನು ಮಾಡುತ್ತಾ ಹೋದರು. ಹಾಗೂ ಮತ್ತು ಪ್ರತಿಯೊಬ್ಬರ ಮುಖವನ್ನು ನೋಡುತ್ತಾ ಹೋದರು. ನೋಡುತ್ತಾ ನೋಡುತ್ತಾ ಬ್ರಹ್ಮ ಬಾಬಾ ಹೇಳಿದರು, ಒಂದು ವಿಶೇಷತೆಯನ್ನು ಈಗಲೂ ಬಹಳ ಬೇಗ ಎಲ್ಲ ಮಕ್ಕಳು ಧಾರಣೆ ಮಾಡಿದರೆ ಮಾಲೆಯು ತಯಾರಾಗುತ್ತದೆ. ಯಾವ ವಿಶೇಷತೆ? ತಾವು ಸೇವೆಯಲ್ಲಿ ಎಷ್ಟು ಪ್ರಗತಿ ಸಾಧಿಸಿದ್ದೀರೋ ಅಷ್ಟೇ ಸೇವೆಯನ್ನು ಮಾಡುತ್ತಾ ಸ್ವಯಂ ಮುಂದುವರಿಯುತ್ತಿದ್ದೀರಿ. ಒಳ್ಳೆಯವರು ಮುಂದುವರೆದಿದ್ದಾರೆ. ಆದರೆ ಒಂದು ಮಾತಿನ ಬ್ಯಾಲೆನ್ಸ್ ಕಡಿಮೆ ಇದೆ. ಅದೇನೆಂದರೆ ನಿರ್ಮಾಣ ಮಾಡುವುದರಲ್ಲಿ ಪ್ರಗತಿ ಸಾಧಿಸಿದ್ದಾರೆ. ಆದರೆ ನಿರ್ಮಾಣದ ಜೊತೆ ನಿರ್ಮಾಣ, ಅದಾಗಿದೆ ನಿರ್ಮಾಣ ಮತ್ತು ಇದಾಗಿದೆ ನಿರ್ಮಾಣ. ಒಂದು ವ್ಯಂಜನದ ಅಂತರವಿದೆ. ಆದರೆ ನಿರ್ಮಾಣ ಮತ್ತು ನಿರ್ಮಾಣ ಇವೆರಡರ ಸಮತೋಲನದಲ್ಲಿ ಅಂತರವಿದೆ. ಸೇವೆಯ ಪ್ರಗತಿಯಲ್ಲಿ ನಿರ್ಮಾಣತೆಯ ಬದಲಿಗೆ ಕೆಲವೊಮ್ಮೆ ಸ್ವ ಅಭಿಮಾನವು ಸೇರಿಕೊಳ್ಳುತ್ತದೆ. ನಾವು ಸೇವೆಯಲ್ಲಿ ಎಷ್ಟು ಮುನ್ನಡೆಯುತ್ತಿದ್ದೇವೆಯೋ ಅಷ್ಟೇ ವಿನಯವು ನಮ್ಮ ವರ್ತನೆ, ದೃಷ್ಟಿ, ಮಾತು ಮತ್ತು ನಡವಳಿಕೆಯಲ್ಲಿ ಕಾಣಿಸಬೇಕು. ಈ ಸಮಾನತೆಯ ಅವಶ್ಯಕತೆ ಈಗ ಬಹಳ ಇದೆ. ಇಲ್ಲಿಯವರೆಗೂ ಎಲ್ಲಾ ಸಂಬಂಧ ಸಂಪರ್ಕದವರಿಂದ ಸಿಗಬೇಕಾದ ಆಶೀರ್ವಾದ ಸಿಕ್ಕಿಲ್ಲ. ಪುರುಷಾರ್ಥವನ್ನು ಯಾರು ಎಷ್ಟೇ ಮಾಡಲಿ ಒಳ್ಳೆಯದು, ಆದರೆ ಪುರುಷಾರ್ಥದ ಜೊತೆಗೆ ಆಶೀರ್ವಾದದ ಖಾತೆ ಜಮಾ ಆಗದಿದ್ದರೆ ಮಹಾದಾನಿಯ ಸ್ಟೇಜ್, ಕರುಣಾಮಯದ ಸ್ಟೇಜ್ ಅನುಭವ ಆಗುವುದಿಲ್ಲ. ಸ್ವಪುರುಷಾರ್ಥದ ಜೊತೆಗೆ ಬಾಬ್ ದಾದಾ ಹಾಗೂ ಪರಿವಾರದಲ್ಲಿರುವ ಸಣ್ಣವರ ಹಾಗೂ ದೊಡ್ಡವರ ಆಶೀರ್ವಾದ ಅಗತ್ಯವಾಗಿದೆ. ಆಶೀರ್ವಾದಗಳು ಪುಣ್ಯದ ಖಾತೆಯನ್ನು ಸಂಗ್ರಹಿಸುವುದು. ಇವು ತಮ್ಮ ಅಂಕಗಳಿಗೆ ಸೇರ್ಪಡೆಯಾಗಲಿದೆ. ತಾವು ಎಷ್ಟೇ ಸೇವೆಯನ್ನು ಮಾಡಿರಿ, ತಮ್ಮ ಸೇವೆಯ ಉತ್ಸಾಹದೊಂದಿಗೆ ಮುಂದುವರಿಯಿರಿ. ಆದರೆ ಸೇವೆಯ ಜೊತೆಗೆ ನಿರ್ಮಾಣತೆ ಹಾಗೂ ಪರಸ್ಪರ ಹೊಂದಾಣಿಕೆ, ಈ ವಿಶೇಷತೆಯನ್ನು ಬಾಬ್ ದಾದಾ ಎಲ್ಲ ಮಕ್ಕಳಲ್ಲಿ ನೋಡಲು ಇಷ್ಟಪಡುತ್ತಾರೆ. ಹಾಗೂ ಪುಣ್ಯದ ಖಾತೆ ಜಮಾ ಮಾಡುವುದು ಬಹಳ ಬಹಳ ಅವಶ್ಯಕವಾಗಿದೆ. ಆದರೆ ನಂತರ ನಾನು ಬಹಳ ಸೇವೆ ಮಾಡಿದೆನು, ನಾನು ಇದನ್ನು ಮಾಡಿದೆ, ನಾನಂತೂ ಆ ಸೇವೆಯನ್ನು ಮಾಡಿದೆ, ಆದರೆ ಅಂಕಗಳು ಯಾಕೆ ಕಡಿಮೆ ಬಂದಿವೆ ಎಂದು ಹೇಳಬೇಡಿ. ಆದ್ದರಿಂದ ವರ್ತಮಾನ ಸಮಯದಲ್ಲಿ ಈ ಪುಣ್ಯದ ಖಾತೆಯನ್ನು ಬಹಳಷ್ಟು ಜಮಾ ಮಾಡಿಕೊಳ್ಳಿ ಎಂದು ಬಾಬ್ ದಾದಾ ಮೊದಲೇ ಸಂಕೇತವನ್ನು ಕೊಟ್ಟಿದ್ದಾರೆ. ಹೀಗೆ ಯೋಚಿಸಬೇಡಿ, ಇವರು ಹೀಗೆ ಇದ್ದಾರೆ, ಇವರು ಬದಲಾಗುವುದಿಲ್ಲ. ಪ್ರಕೃತಿಯನ್ನು ಬದಲಾಯಿಸಲು ಸಾಧ್ಯವಿರುವವರು, ಅಡ್ಜಸ್ಟ್ ಮಾಡಿಕೊಳ್ಳುವವರು ಬ್ರಾಹ್ಮಣ ಆತ್ಮದ ಜೊತೆಗೆ ಅಡ್ಜಸ್ಟ್ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇ? ಅಗೇನ್ಸ್ಟ್ ಆಗಿರುವವರನ್ನು, ವಿರುದ್ಧವಾಗಿರುವವರನ್ನು ಸಹ ಅಡ್ಜಸ್ಟ್ ಮಾಡಿಕೊಳ್ಳಿ. ಇದಾಗಿದೆ ನಿರ್ಮಾಣ ಮತ್ತು ನಮ್ರತೆಯ ಸಮತೋಲನ. ಕೇಳಿದಿರಾ?
ಕೊನೆಯಲ್ಲಿ ಹೋಂವರ್ಕ್ ಅಂತೂ ಕೊಡುತ್ತೇವಲ್ಲವೇ? ಏನಾದರೂ ಹೋಂವರ್ಕ್ ಪಡೆಯುತ್ತೀರಲ್ಲವೇ? ಬಾಬ್ದಾದ ಮುಂಬರುವ ಸೀಸನ್ನಲ್ಲಿ ಬರುತ್ತಾರೆ. ಆದರೆ ಒಂದು ಕಂಡೀಷನ್ ಇದೆ ನೋಡಿ. ಸಾಕಾರ ಪಾತ್ರ ನಡೆಯಿತು, ಅವ್ಯಕ್ತ ಪಾತ್ರವೂ ನಡೆಯಿತು. ಇಷ್ಟು ಸಮಯ ಅವ್ಯಕ್ತ ಪಾತ್ರ ನಡೆಯುತ್ತಿದೆ ಎಂದು ಸ್ವಪ್ನದಲ್ಲಿಯೂ ಇರಲಿಲ್ಲ. ಹಾಗಾಗಿ ಎರಡೂ ಪಾತ್ರಗಳು ನಾಟಕದ ಅನುಸಾರ ನಡೆದವು. ಈಗ ಕೆಲವು ಷರತ್ತು ವಿಧಿಸಬೇಕೇ ಅಥವಾ ಬೇಡವೇ? ನಿಮ್ಮ ಅಭಿಪ್ರಾಯ ಏನು? ಇದು ಹೀಗೆಯೇ ಮುಂದುವರಿಯುತ್ತದೆಯೇ? ಯಾಕೆ? ಅಲ್ಲದೆ ಇಂದು ಸೂಕ್ಷ್ಮವತನದ ಕಾರ್ಯಕ್ರಮದ ಬಗ್ಗೆ ಕೇಳಿದರು. ಬಾಬ್ದಾದ ಅವರ ಸಂಭಾಷಣೆಯಲ್ಲಿ ನಾಟಕದ ಪಾತ್ರವು ಎಲ್ಲಿಯವರೆಗೆ, ಯಾವ ದಿನಾಂಕದವರೆಗೆ ಎಂಬ ವಿಷಯವೂ ಬಂದಿತು. ಡೆಹ್ರಾಡೂನಿನ ಅಕ್ಕನವರೊಂದಿಗೆ ನನಗೆ ಜಾತಕವನ್ನು ಹೇಳಿ, ಎಲ್ಲಿಯವರೆಗೆ? ಈಗ ಈ ಪ್ರಶ್ನೆ ಉದ್ಭವಿಸಿದೆ, ಎಷ್ಟು ದಿನ? ಆದರೆ ಇವುಗಳಿಗೆ 6 ತಿಂಗಳುಗಳಂತೂ ಇದ್ದೇ ಇದೆಯಲ್ಲವೇ? ಎರಡನೇ ಸೀಸನ್ 6 ತಿಂಗಳ ನಂತರ ಮಾತ್ರ ಪ್ರಾರಂಭವಾಗುತ್ತದೆ. ಆದ್ದರಿಂದ ಬಾಬ್ದಾದ ಫಲಿತಾಂಶವನ್ನು ನೋಡಲು ಬಯಸುತ್ತಾರೆ. ಹೃದಯವು ಶುದ್ಧವಾಗಿರಬೇಕು. ಹೃದಯದಲ್ಲಿ ಯಾವುದೇ ಹಳೆಯ ಸಂಸ್ಕಾರದ ಅಥವಾ ಅಭಿಮಾನದ, ಅವಮಾನದ, ಅನುಭವದ ಕಲೆಗಳು ಇರಬಾರದು. ಹೃದಯದ ಚಿತ್ರವನ್ನು ಬಿಡಿಸುವ ಯಂತ್ರೋಪಕರಣಗಳು ಬಾಬ್ದಾದ ಅವರ ಬಳಿ ಇವೆ. ಈ ಸ್ಥೂಲ ಹೃದಯ ಇಲ್ಲಿ ಎಕ್ಸರೆಯಲ್ಲಿ ಕಾಣುತ್ತದೆ. ಆದರೆ ಅದರಿಂದ ಹೃದಯದ ಚಿತ್ರವು ಸೂಕ್ಷ್ಮವತನದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅನೇಕ ರೀತಿಯ ಸಣ್ಣ ಮತ್ತು ದೊಡ್ಡ ಕಲೆಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ತಾವು ಇಂದು ಹೋಳಿ ಆಚರಿಸಲು ಬಂದಿದ್ದೀರಿ ಅಲ್ಲವೇ? ಇದು ಕೊನೆಯ ಟರ್ನ್ ಆಗಿದ್ದರಿಂದ ಮೊದಲು ಹೋಂವರ್ಕ್ ಬಗ್ಗೆ ಹೇಳಿದರು. ಆದರೆ ಹೋಳಿಯನ್ನು ಆಚರಿಸುವುದು ಎಂದರೆ ನಡೆದು ಹೋಗಿದ್ದುದನ್ನು ಬಿಡುವುದು ಎಂದು ಇತರರಿಗೆ ಹೋಳಿಯ ಅರ್ಥವನ್ನು ಹೇಳುತ್ತೀರಿ. ಹೋಳಿಯನ್ನು ಆಚರಿಸುವುದು ಎಂದರೆ ಹೃದಯದಲ್ಲಿ ಯಾವುದೇ ಸಣ್ಣ ಅಥವಾ ದೊಡ್ಡ ಕಲೆ ಇಲ್ಲದಿರುವುದು. ಸಂಪೂರ್ಣ ಶುದ್ಧ ಹೃದಯ, ಸರ್ವ ಪ್ರಾಪ್ತಿ ಸಂಪನ್ನ. ಬಾಬ್ದಾದ ಮೊದಲೇ ಹೇಳಿದ್ದಾರೆ ಏನೆಂದರೆ, ಬಾಪ್ ದಾದ ಅವರಿಗೆ ಮಕ್ಕಳ ಮೇಲೆ ಪ್ರೀತಿ ಇರುವ ಕಾರಣ ಒಂದು ಮಾತು ಇಷ್ಟವಾಗುವುದಿಲ್ಲ. ಅದೇನೆಂದರೆ ಬಹಳ ಪರಿಶ್ರಮ ಪಡುತ್ತಾರೆ. ಹೃದಯ ಸ್ವಚ್ಛವಾಗಿದ್ದರೆ ಪರಿಶ್ರಮ ಪಡಬೇಕಾಗಿಲ್ಲ. ಹೃದಯರಾಮ ಹೃದಯದಲ್ಲಿ ತುಂಬಿಕೊಂಡಿದ್ದಾರೆ ಮತ್ತು ತಾವು ಹೃದಯರಾಮನ ಹೃದಯದಲ್ಲಿ ತುಂಬಿಕೊಂಡಿದ್ದೀರಿ. ಹೃದಯದಲ್ಲಿ ತಂದೆಯೇ ತುಂಬಿಕೊಂಡಿದ್ದಾರೆ. ಯಾವುದೇ ರೂಪದ ಮಾಯೆ ಸೂಕ್ಷ್ಮ ರೂಪದಲ್ಲಾಗಲಿ, ರಾಯಲ್ ರೂಪದಲ್ಲಾಗಲಿ, ದೊಡ್ಡ ರೂಪದಲ್ಲಾಗಲಿ, ಯಾವುದೇ ರೂಪದಿಂದಲೂ ಮಾಯೆ ಬರಲು ಸಾಧ್ಯವಿಲ್ಲ. ಸ್ವಪ್ನ ಹಾಗೂ ಸಂಕಲ್ಪದಲ್ಲಿಯೂ ಯಾವ ಮಾಯೆ ಬರಲು ಸಾಧ್ಯವಿಲ್ಲ. ಹಾಗಾಗಿ ಪರಿಶ್ರಮದಿಂದ ಮುಕ್ತರಾಗುತ್ತೀರಲ್ಲವೇ? ಬಾಪ್ ದಾದ ತಮ್ಮನ್ನು ಮನಸ್ಸಿನಿಂದಲೂ ಪರಿಶ್ರಮದಿಂದ ಮುಕ್ತರನ್ನಾಗಿ ನೋಡಲು ಬಯಸುತ್ತಾರೆ. ಪರಿಶ್ರಮದಿಂದ ಮುಕ್ತರಾದವರೇ ಜೀವನ್ಮುಕ್ತಿಯ ಅನುಭವ ಮಾಡಲು ಸಾಧ್ಯವಾಗುತ್ತದೆ. ಹೋಲಿ ಆಚರಿಸುವುದು ಎಂದರೆ ಪರಿಶ್ರಮದಿಂದ ಮುಕ್ತ, ಜೀವನ ಮುಕ್ತ ಅನುಭವದಲ್ಲಿ ಇರುವುದು. ಈಗ ಬಾಬ್ದಾದ ಮನಸ್ಸಿನ ಶಕ್ತಿಯ ಮೂಲಕ ಸೇವೆಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಲು ಬಯಸುತ್ತಾರೆ. ವಾಣಿಯ ಮುಖಾಂತರ ಸೇವೆ ನಡೆಯುತ್ತಲೇ ಇದೆ ಹಾಗೂ ನಡೆಯುತ್ತಲೇ ಇರುತ್ತದೆ. ಆದರೆ ಇದರಲ್ಲಿ ಸಮಯವಾಗುತ್ತದೆ. ಸಮಯ ಕಡಿಮೆ ಇದೆ, ಸೇವೆ ಇನ್ನೂ ತುಂಬಾ ಇದೆ. ರಿಸಲ್ಟ್ ತಾವೆಲ್ಲರೂ ಹೇಳಿದ್ದೀರಿ. ಇದುವರೆಗೆ 108 ಮಾಲೆಯನ್ನು ಪೂರ್ಣ ಮಾಡಲು ಸಾಧ್ಯವಾಗಿಲ್ಲ. 16,009,00,000 ಇದಂತೂ ಬಹಳ ದೂರದ ವಿಷಯವಾಯಿತು. ಇದಕ್ಕಾಗಿ ವೇಗದ ವಿಧಿ ಬೇಕಾಗಿದೆ. ಮೊದಲು ತಮ್ಮ ಮನಸ್ಸನ್ನು ಶ್ರೇಷ್ಠ ಸ್ವಚ್ಛ ಮಾಡಿಕೊಳ್ಳಿ. 1 ಸೆಕೆಂಡ್ ಕೂಡ ವ್ಯರ್ಥವಾಗಿ ಹೋಗಬಾರದು. ಇದುವರೆಗೆ ಬಹುತೇಕರಲ್ಲಿ ವ್ಯರ್ಥ ಸಂಕಲ್ಪಗಳ ಪರ್ಸೆಂಟೇಜ್ ಇದ್ದೇ ಇದೆ. ಅಶುದ್ಧ ಅಲ್ಲ, ಆದರೆ ವೇಸ್ಟ್ ಇದೆ. ಆದ್ದರಿಂದ ಮನಸ್ಸಿನ ಸೇವೆ ವೇಗದ ಗತಿಯಲ್ಲೂ ಆಗಲು ಸಾಧ್ಯವಿಲ್ಲ. ಈಗ ಹೋಲಿ ಆಚರಿಸುವುದು ಅಂದರೆ ಮನಸ್ಸನ್ನು ವ್ಯರ್ಥದಿಂದಲೂ ಕೂಡ ಹೋಲಿ ಮಾಡುವುದು. ಹೋಳಿ ಆಚರಿಸಿದ್ದೀರಾ? ಆಚರಿಸುವುದು ಎಂದರೆ ಆಗುವುದು. ಪ್ರಪಂಚದ ಜನರು ಹೋಳಿಯನ್ನು ವಿವಿಧ ಬಣ್ಣಗಳಿಂದ ಆಚರಿಸುತ್ತಾರೆ. ಆದರೆ ಬಾಬ್ದಾದ ಎಲ್ಲಾ ಮಕ್ಕಳ ಮೇಲೆ ದೈವಿ ಸದ್ಗುಣಗಳು,
ದೈವಿ ಶಕ್ತಿಗಳು ಮತ್ತು ಜ್ಞಾನದ ಗುಲಾಬಿ ಬಣ್ಣಗಳನ್ನು ಸಿಂಪಡಿಸುತ್ತಾರೆ. ಇಂದು ಸೂಕ್ಷ್ಮವತನದಲ್ಲಿ ಇನ್ನೂ ಸಮಾಚಾರಗಳಿದ್ದವು. ಒಂದನ್ನಂತೂ ಹೇಳಿದೆವು, ಆತ್ಮೀಕ ವಾರ್ತಾಲಾಪದ ಬಗ್ಗೆ. ಎರಡನೆಯದು, ಯಾರೆಲ್ಲ ತಮ್ಮ ಒಳ್ಳೆಯ ಸೇವೆಯ ಜೊತೆಗಾರರು ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗಿದ್ದಾರೋ ಅವರು ಇಂದು ಸೂಕ್ಷ್ಮವತನದಲ್ಲಿ ಹೋಲಿಯನ್ನು ಆಚರಿಸುವ ದಿನವಾಗಿತ್ತು. ತಮ್ಮೆಲ್ಲರಿಗೂ ಕೆಲವೊಂದು ಸಂದರ್ಭಗಳಲ್ಲಿ ತಮ್ಮ ದಾದಿಯರ, ಸಖಿಯರ, ಪಾಂಡವರ ನೆನಪಾಗುತ್ತದೆ ಅಲ್ಲವೇ? ಅಡ್ವಾನ್ಸ್ ಪಾರ್ಟಿಯು ಬಹಳ ದೊಡ್ಡ ಗುಂಪು ಆಗಿದೆ. ಹೆಸರಿನಿಂದ ಹೇಳುತ್ತಾ ಹೋದರೆ ಬಹಳ ದೊಡ್ಡದಾಗಿದೆ. ಹಾಗಾಗಿ ಇಂದು ವತನದಲ್ಲಿ ಎಲ್ಲಾ ಪ್ರಕಾರದ ಆತ್ಮಗಳು ಹೋಲಿಯನ್ನು ಆಚರಿಸಲು ಬಂದಿದ್ದರು. ಅವರೆಲ್ಲರೂ ತಮ್ಮ ತಮ್ಮ ಪುರುಷಾರ್ಥದ ಪ್ರಾರಬ್ಧ ಪ್ರಮಾಣ ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ಅಡ್ವಾನ್ಸ್ ಪಾರ್ಟಿಯವರ ಪಾತ್ರ ಇಂದಿನವರೆಗೂ ಗುಪ್ತವಾಗಿದೆ. ತಾವು ಯೋಚಿಸುತ್ತೀರಲ್ಲವೇ ಏನು ಮಾಡುತ್ತಿದ್ದಾರೆ? ತಾವೆಲ್ಲರೂ ಸಂಪೂರ್ಣವಾಗಿ ದಿವ್ಯ ಜನ್ಮದ ಮುಖಾಂತರ ಹೊಸ ಸೃಷ್ಟಿಯ ಕಾರ್ಯಕರ್ತರಾಗಿ ಎಂದು ಅವರು ತಮ್ಮೆಲ್ಲರನ್ನೂ ಆಹ್ವಾನ ಮಾಡುತ್ತಿದ್ದಾರೆ. ಎಲ್ಲರೂ ತಮ್ಮ ಪಾತ್ರಗಳಲ್ಲಿ ಸಂತುಷ್ಟವಾಗಿದ್ದಾರೆ. ತಾವು ಸಂಗಮ ಯುಗದಿಂದ ಬಂದಿದ್ದೇವೆ ಎಂಬ ಸ್ಮೃತಿ ಇಲ್ಲ. ದಿವ್ಯತೆ ಇದೆ, ಪವಿತ್ರತೆ ಇದೆ, ಪರಮಾತ್ಮನ ಮೇಲೆ ಪ್ರೀತಿ ಇದೆ. ಆದರೆ ಜ್ಞಾನ ಸ್ಪಷ್ಟವಾಗಿ ಇಮರ್ಜ್ ಆಗಿಲ್ಲ. ಭಿನ್ನತೆ ಇದೆ, ಆದರೆ ಜ್ಞಾನವು ಇಮರ್ಜ್ ಆದರೆ ಎಲ್ಲರೂ ಓಡಿ ಬಂದು ಮಧುಬನಕ್ಕೆ ತಲುಪುತ್ತಾರಲ್ಲವೇ? ಆದರೆ ಇವರ ಪಾತ್ರ ಭಿನ್ನವಾಗಿದೆ. ಜ್ಞಾನದ ಶಕ್ತಿ ಇದೆ, ಶಕ್ತಿ ಕಡಿಮೆಯಾಗಿಲ್ಲ. ನಿರಂತರವಾಗಿ ಮರ್ಯಾದೆಯುಕ್ತರಾಗಿ ಮನೆಯ ವಾತಾವರಣ, ತಂದೆ ತಾಯಿಯರ ಸಂತುಷ್ಟತೆ ಮತ್ತು ಭೌತಿಕ ಸಾಧನಗಳು ಕೂಡ ಪ್ರಾಪ್ತಿಯಾಗಿವೆ. ಮರ್ಯಾದೆಗಳಲ್ಲಿ ಬಹಳ ದೃಢವಾಗಿದ್ದಾರೆ, ನಂಬರ್ ವಾರ್ ಆಗಿದ್ದಾರೆ. ಆದರೆ ವಿಶೇಷ ಆತ್ಮಗಳು ದೃಢವಾಗಿದ್ದಾರೆ. ನಮ್ಮ ಪೂರ್ವಜನ್ಮ ಮತ್ತು ಪುನರ್ಜನ್ಮ ಮಹಾನ್ ಆಗಿದೆ ಹಾಗೂ ಮಹಾನ್ ಆಗಿರುತ್ತದೆ ಎಂದು ಅನುಭವ ಮಾಡುತ್ತಾರೆ. ಪ್ರತಿಯೊಬ್ಬರೂ ಬಹುಪಾಲು ವೈಶಿಷ್ಟ ರಾಜಮನೆತನದ ತೃಪ್ತಾತ್ಮಗಳು, ಸಂತಭರಿತ ಆತ್ಮಗಳು, ಹರ್ಷಿತ ಆತ್ಮರು ಮತ್ತು ದೈವಿ ಸದ್ಗುಣಗಳಿಂದ ತುಂಬಿದ ಆತ್ಮಗಳಾಗಿಯೂ ಕಂಡುಬರುತ್ತದೆ. ಇದು ಅವರ ಇತಿಹಾಸ. ಆದರೆ ಸೂಕ್ಷ್ಮವತನದಲ್ಲಿ ಏನಾಯಿತು? ಹೋಲಿಯನ್ನು ಹೇಗೆ ಆಚರಿಸಿದಿರಿ? ತಾವು ನೋಡಿರಬಹುದು, ಹೋಲಿಯಲ್ಲಿ ವಿಭಿನ್ನ ಬಣ್ಣಗಳು, ಬಣ್ಣ ಬಣ್ಣಗಳನ್ನು ತಟ್ಟೆಗಳಲ್ಲಿ ತುಂಬಿ ಇಟ್ಟಿರುತ್ತಾರೆ. ಹಾಗೆಯೇ ವತನದಲ್ಲಿಯೂ ಕೂಡ ಒಣಗಿದ ಬಣ್ಣಗಳು ಇದ್ದಂತೆ ಬಹಳ ಸೂಕ್ಷ್ಮವಾಗಿ ಹೊಳೆಯುತ್ತಿರುವ ವಜ್ರಗಳಿದ್ದವು. ಆದರೆ ಅವು ಭಾರವಾಗಿರಲಿಲ್ಲ. ಕೈಯಿಂದ ಬಣ್ಣಗಳನ್ನು ಎತ್ತಿಕೊಂಡರೆ ಅದು ಹಗುರವಾಗಿರುತ್ತದೆ ಅಲ್ಲವೇ? ಹಾಗೆಯೇ ವಿವಿಧ ಬಣ್ಣಗಳ ವಜ್ರಗಳಿಂದ ತುಂಬಿದ ತಟ್ಟೆಗಳು ಇದ್ದವು. ಎಲ್ಲರೂ ಬಂದ ಮೇಲೆ ವತನದಲ್ಲಿ ಯಾವ ಸ್ವರೂಪ ಇರುತ್ತದೆ ಗೊತ್ತಿದೆಯಲ್ಲವೇ? ಪ್ರಕಾಶಮಾನವಾದ ಸ್ವರೂಪವಿರುತ್ತದೆ ಅಲ್ಲವೇ? ನೋಡಿದ್ದೀರಲ್ಲವೇ? ಹಾಗಾಗಿ ಪ್ರಕಾಶಮಯ ಶರೀರವಂತೂ ಮೊದಲೇ ಹೊಳೆಯುತ್ತಿರುತ್ತದೆ. ಆದ್ದರಿಂದ ಬಾಬ್ದಾದ ಅವರು ಎಲ್ಲರನ್ನೂ ತಮ್ಮ ಸಂಗಮಯುಗದ ಶರೀರದಲ್ಲಿ ಎಮರ್ಜ್ ಮಾಡಿದರು. ಅವರೆಲ್ಲ ಸಂಗಮಯುಗದ ಶರೀರದಲ್ಲಿ ಎಮರ್ಜ್ ಆದ ನಂತರ ಪರಸ್ಪರ ಮಿಲನ ಮಾಡುತ್ತಿದ್ದರು. ಅಡ್ವಾನ್ಸ್ ಪಾರ್ಟಿಯ ಜನ್ಮದ ರಹಸ್ಯಗಳನ್ನು ಮರೆತು ಬಿಟ್ಟರು ಮತ್ತು ಸಂಗಮಯುಗದ ಮಾತುಗಳು ಎಮರ್ಜ್ ಆದವು. ಸಂಗಮಯುಗದ ಮಾತುಗಳನ್ನು ಪರಸ್ಪರ ಮಾತನಾಡಿದಾಗ ಎಷ್ಟು ಸಂತೋಷವಾಗುತ್ತದೆ ಎಂದು ತಮಗೆ ಅನುಭವವಿದೆ. ಬಹಳ ಸಂತೋಷದಿಂದ ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಬಾಬ್ದಾದ ಅವರು ಕೂಡ ನೋಡಿದರು, ಇವರು ತುಂಬಾ ಸಂತೋಷದಿಂದ ಮಿಲನ ಮಾಡುತ್ತಿದ್ದಾರೆ. ಮಾಡಿಕೊಳ್ಳಲಿ. ಪರಸ್ಪರ ತಮ್ಮ ಜೀವನದ ಅನೇಕ ಘಟನೆಗಳನ್ನು ಒಬ್ಬರು ಇನ್ನೊಬ್ಬರಿಗೆ ಹೇಳುತ್ತಿದ್ದರು. ಬಾಬಾ ಹೀಗೆ ಹೇಳಿದರು, ಬಾಬಾ ಹೀಗೆ ನನ್ನನ್ನು ಪ್ರೀತಿ ಮಾಡಿದರು, ಹೀಗೆ ಶಿಕ್ಷಣ ಕೊಟ್ಟರು, ಬಾಬಾ ಹೀಗೆ ಹೇಳುತ್ತಾರೆ, ಬಾಬಾ 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 ಎಂದು ಹೇಳುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಏನಾಯ್ತು? ಎಲ್ಲರ ಸಂಸ್ಕಾರಗಳ ಬಗ್ಗೆ ಅಂತೂ ತಮಗೆ ಗೊತ್ತಿದೆ. ಆದ್ದರಿಂದ ಆ ಗ್ರೂಪಿನಲ್ಲಿ ಎಲ್ಲರಿಗಿಂತ ಹಾಸ್ಯಭರಿತವಾಗಿ ಯಾರು ಇದ್ದರು? ದೀದಿ ಮತ್ತು ಚಂದ್ರಮಣಿ ದಾದಿ. ದೀದಿ ಮೊದಲು ಎದ್ದರು,
ಚಂದ್ರಮಣಿ ದಾದಿ ಅವರ ಕೈಯನ್ನು ಹಿಡಿದುಕೊಂಡು ರಾಸ್ ಮಾಡಲು ಪ್ರಾರಂಭಿಸಿದರು. ಮತ್ತು ದೀದಿ ಹೇಗೆ ಇಲ್ಲಿ ನಶೆಯಲ್ಲಿ ನಡೆಯುತ್ತಿದ್ದರೋ ಹಾಗೆಯೇ ನಶೆಯಲ್ಲಿ ಬಹಳ ರಾಸ್ ಮಾಡಿದರು. ಮಮ್ಮ ಅವರನ್ನು ಮಧ್ಯದಲ್ಲಿ ನಿಲ್ಲಿಸಿದರು ಮತ್ತು ವೃತ್ತಾಕಾರದಲ್ಲಿ ಪರಸ್ಪರ ಕಣ್ಣು ಮುಚ್ಚಾಲೆ ಆಡಿದರು. ವಿಭಿನ್ನ ಆಟಗಳನ್ನು ಆಡಿದರು. ಬಾಬ್ದಾದ ಕೂಡ ಅದನ್ನು ನೋಡುತ್ತಾ ಬಹಳ ಮುಗುಳ್ನಗುತ್ತಿದ್ದರು. ಹೋಲಿ ಆಚರಿಸಲು ಬಂದಿದ್ದಾರೆಂದರೆ ಆಟವನ್ನು ಆಡಬೇಕು. ಸ್ವಲ್ಪ ಸಮಯದ ನಂತರ ಎಲ್ಲರೂ ಬಾಬ್ದಾದ ಅವರ ಬಾಹುಗಳಲ್ಲಿ ಬಂಧಿತರಾದರು ಮತ್ತು ಎಲ್ಲರೂ ಒಮ್ಮೆಲೆ ಪ್ರೀತಿಯಲ್ಲಿ ಮುಳುಗಿ ಹೋದರು. ಅದರ ನಂತರ ಮತ್ತೆ ಅವರು ಎಲ್ಲರ ಮೇಲೆ ವಿಭಿನ್ನ ಬಣ್ಣದ ಸೂಕ್ಷ್ಮ ವಜ್ರಗಳನ್ನು, ಅವು ಹೊಳೆಯುತ್ತಿದ್ದವು, ಅಂತಹ ವಜ್ರಗಳನ್ನು ಎಲ್ಲರ ಮೇಲೆ ಎರಚಿದರು. ಮೊದಲೇ ಪ್ರಕಾಶಮಾನವಾದ ಶರೀರ ಇತ್ತು. ಅದರ ಮೇಲೆ ವಿವಿಧ ಬಣ್ಣದ ವಜ್ರಗಳು ಬಿದ್ದ ಮೇಲೆ ಅವರೆಲ್ಲರೂ ಶೃಂಗಾರ ಮಾಡಿಕೊಂಡವರಂತೆ ಆದರು. ಕೆಂಪು, ಹಳದಿ, ಹಸಿರು 7 ಬಣ್ಣಗಳಿದ್ದವು. ಎಲ್ಲರೂ ಹೀಗೆ ಹೊಳೆಯುತ್ತಿದ್ದರು. ಸತ್ಯಯುಗದಲ್ಲಿಯೂ ಇಂತಹ ಉಡುಪು ಇರುವುದಿಲ್ಲ. ಎಲ್ಲರೂ ಮೋಜಿನಲ್ಲಿ ಇದ್ದರು. ನಂತರ ಒಬ್ಬರ ಮೇಲೊಬ್ಬರು ಎರಚಿದರು. ಹಾಸ್ಯವೃತ್ತಿಯ ಸಹೋದರಿಯರು ಅನೇಕರಿದ್ದರು. ಬಹಳ ಬಹಳ ಮೋಜು ಮಾಡಿದರು. ಮೋಜಿನ ನಂತರ ಏನಾಗುತ್ತದೆ? ಬಾಪ್ ದಾದ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಭೋಗವನ್ನು ತಿನ್ನಿಸಿದರು. ತಾವು ನಾಳೆ ಭೋಗವನ್ನು ಅರ್ಪಿಸುತ್ತೀರಲ್ಲವೇ? ಆದರೆ ಬಾಬ್ದಾದ ಅವರು ಮಧುಬನದ ಸಂಗಮ ಯುಗದ ವಿಭಿನ್ನ ಪ್ರಕಾರದ ಭೋಗಗಳನ್ನು ಎಲ್ಲರಿಗೂ ತಿನ್ನಿಸಿದರು ಮತ್ತು ಅವುಗಳಲ್ಲಿ ವಿಶೇಷವಾಗಿ ಯಾವುದು ಹೋಲಿಯ ಭೋಗವಾಗಿದೆ, ಗಾರಿಗೆ, ಜಿಲೇಬಿ, ಹಾಗಾಗಿ ವೆರೈಟಿ ಸಂಗಮ ಯುಗದ ಭೋಗಗಳನ್ನು ತಿನ್ನಿಸಿದರು. ತಮಗಿಂತ ಮೊದಲು ಅವರು ಭೋಗವನ್ನು ಸ್ವೀಕರಿಸಿದ್ದಾರೆ. ತಮಗೆ ನಾಳೆ ಸಿಗುತ್ತದೆ. ಒಳ್ಳೆಯದು. ಬಹಳ ಚೆನ್ನಾಗಿ ಆಚರಿಸಿದರು, ನರ್ತಿಸಿದರು, ಹಾಡಿದರು. ಎಲ್ಲರೂ ಸೇರಿ ವಾಹ ಬಾಬಾ, ನನ್ನ ಬಾಬಾ, ಮಧುರ ಬಾಬಾ ಎಂಬ ಗೀತೆಯನ್ನು ಹಾಡಿದರು. ಆದ್ದರಿಂದ ನರ್ತಿಸಿದರು, ಹಾಡಿದರು, ತಿಂದರು. ಮತ್ತೆ ಕೊನೆಗೆ ಏನಾಗುತ್ತದೆ? ಶುಭಾಶಯಗಳು ಮತ್ತು ವಿದಾಯಿ. ತಾವು ಕೂಡ ಆಚರಿಸಿದಿರೋ ಅಥವಾ ಮಾತ್ರ ಕೇಳಿದಿರೋ? ಆದರೆ ಎಲ್ಲಕ್ಕಿಂತ ಮೊದಲು ಫರಿಷ್ಠೆಗಳಾಗಿ ಪ್ರಕಾಶಮಯ ಶರೀರವನ್ನು ಹೊಂದಿರಿ. ಇದು ಸಾಧ್ಯವಾಗುತ್ತದೆಯೇ? ಇಲ್ಲವೇ? ದಪ್ಪ ಶರೀರವಿದೆಯೇ? ಇಲ್ಲ ಸೆಕೆಂಡಿನಲ್ಲಿ ಹೊಳೆಯುವ ಡಬಲ್ ಲೈಟ್ನ ಸ್ವರೂಪದವರಾಗಿರಿ. ಆಗಬಹುದೇ? ಸಂಪೂರ್ಣ ಫರಿಷ್ಠೆ. ಬಾಬ್ದಾದ ಎಲ್ಲರಿಗೂ ಡ್ರಿಲ್ ಮಾಡಿಸಿದರು. ಈಗ ತಮ್ಮ ಮೇಲೆ ವಿವಿಧ ಬಣ್ಣದ ಹೊಳೆಯುವ ವಜ್ರಗಳನ್ನು ತಮ್ಮ ಸೂಕ್ಷ್ಮ ಶರೀರದ ಮೇಲೆ ಹಾಕಿಕೊಳ್ಳಿರಿ ಮತ್ತು ಸದಾ ಹೀಗೆಯೇ ದಿವ್ಯ ಗುಣಗಳ ಬಣ್ಣಗಳು, ಶಕ್ತಿಯ ಬಣ್ಣಗಳು, ಜ್ಞಾನದ ಬಣ್ಣಗಳಿಂದ ಸ್ವಯಂ ಅನ್ನು ರಂಗಾಗಿಸಿಕೊಳ್ಳುತ್ತಿರಿ. ಬಾಬ್ದಾದ ಅವರ ಸಂಘದ ರಂಗಿನಲ್ಲಿ ಇರುವುದು ಎಲ್ಲಕ್ಕಿಂತ ದೊಡ್ಡ ಬಣ್ಣವಾಗಿದೆ. ಹೀಗೆ ಅಮರರಾಗಿರಿ. ಒಳ್ಳೆಯದು. ಇಂತಹ ದೇಶ ವಿದೇಶದ ಫರಿಷ್ಠಾ ಸ್ವರೂಪ ಮಕ್ಕಳಿಗೆ, ಸದಾ ಸ್ವಚ್ಛ ಹೃದಯದ ಪ್ರಾಪ್ತಿ ಸಂಪನ್ನ ಮಕ್ಕಳಿಗೆ ಸತ್ಯ ಹೋಳಿಯನ್ನು ಆಚರಿಸುವುದು ಎಂದರೆ ಅರ್ಥ ಸಹಿತವಾಗಿ ಚಿತ್ರವನ್ನು ಪ್ರತ್ಯಕ್ಷ ರೂಪದಲ್ಲಿ ತರುವಂತಹ ಮಕ್ಕಳಿಗೆ, ಸದಾ ನಿರ್ಮಾಣ ಹಾಗೂ ನಮ್ರತೆಯ ಸಮತೋಲನದಲ್ಲಿರುವಂತಹ ಮಕ್ಕಳಿಗೆ, ಸದಾ ಆಶೀರ್ವಾದಗಳ ಪುಣ್ಯದ ಖಾತೆಯನ್ನು ಜಮಾ ಮಾಡುವಂತಹ ಮಕ್ಕಳಿಗೆ ಬಹಳ ಬಹಳ ಪದುಮದಷ್ಟು ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಮಧುರತೆಯ ಮೂಲಕ ಸಮೀಪತೆಯ ಸಾಕ್ಷಾತ್ಕಾರ ಮಾಡಿಸುವಂತಹ ಮಹಾನ್ ಆತ್ಮ ಭವ. ಯಾವ ಮಕ್ಕಳ ಸಂಕಲ್ಪದಲ್ಲೂ ಮಧುರತೆ, ಮಾತಿನಲ್ಲಿ ಮಧುರತೆ ಮತ್ತು ಕರ್ಮದಲ್ಲೂ ಮಧುರತೆ ಇರುತ್ತದೆ, ಅವರೇ ತಂದೆಯ ಸಮೀಪ ಇರುತ್ತಾರೆ. ಆದ್ದರಿಂದ ತಂದೆಯೂ ಅವರಿಗೆ ಪ್ರತಿದಿನ ಹೇಳುತ್ತಾರೆ, ಮಧುರ ಮಧುರ ಮಕ್ಕಳೇ, ಮತ್ತು ಮಕ್ಕಳು ಪ್ರತಿಸ್ಪಂದಿಸುತ್ತಾರೆ, ಮಧುರ ಮಧುರ ಬಾಬಾ. ಅಂದರೆ ಪ್ರತಿದಿನದ ಮಧುರ ಮಾತು ಮಧುರತಾ ಸಂಪನ್ನರನ್ನಾಗಿ ಮಾಡುತ್ತದೆ. ಇಂತಹ ಮಧುರತೆಯನ್ನು ಪ್ರತ್ಯಕ್ಷ ಮಾಡುವಂತಹ ಶ್ರೇಷ್ಠ ಆತ್ಮರೇ ಮಹಾನ್ ಆಗಿದ್ದಾರೆ. ಮಧುರತೆಯೇ ಮಹಾನತೆಯಾಗಿದೆ. ಮಧುರತೆ ಇಲ್ಲದಿದ್ದರೆ ಮಹಾನತೆಯ ಅನುಭವ ಆಗುವುದಿಲ್ಲ. ಸ್ಲೋಗನ್: ಯಾವುದೇ ಕಾರ್ಯ ಡಬಲ್ ಲೈಟ್ ಆಗಿ ಮಾಡುವುದರಿಂದ
ಮನರಂಜನೆಯ ಅನುಭವ ಮಾಡುವಿರಿ. ಓಂ ಶಾಂತಿ.